ನಾವು ಭದ್ರಾ ಬಲದಂಡೆಯ ನಾಲೆಯನ್ನು ಸೀಳಿ ಚಿಕ್ಕಮಗಳೂರು, ತರೀಕೆರೆ, ಕಡೂರು, ಅಜ್ಜಂಪುರ, ಹೊಸದುರ್ಗ ಆ ಭಾಗದ ಗ್ರಾಮಗಳಿಗೆ ನೀರು ತೆಗೆದುಕೊಂಡು ಹೋಗ್ತಾರೆ. ಕುಡಿಯುವ ನೀರಿಗೆ ನಾವು ಯಾವುದೇ ಕಾರಣ ಅಡ್ಡಿಪಡಿಸಲ್ಲ. ಅವರು ನಮ್ಮವರೇ, ಅವರೇನು ಬೇರೆಯವರಲ್ಲ. ನಮಗೆ ಸಂಘರ್ಷ ಬೇಡ, ಸಾಮರಸ್ಯದಿಂದ ಅಹಿಂಸಾತ್ಮಕ ಹೋರಾಟ ಮಾಡಬೇಕಂತೇಳಿ ಅಲ್ಲಿಯ ಭಾಗದ ಜನರು ನಮಗೆ ತಿಳಿಸಿದ ಮೇಲೆ ನಾವು 21ನೇ ತಾರೀಕು ಶನಿವಾರ ಮಧ್ಯಾಹ್ನ ಸ್ಥಳಕ್ಕೆ ಭೇಟಿ ನೀಡಿದ್ವಿ. ಅಲ್ಲೆಲ್ಲರೂ ತೀರ್ಮಾನ ಮಾಡಿ ಬಂದಿಗೆ ಕರೆ ಕೊಟ್ಟು ತಕ್ಷಣ ಸೋಮವಾರ ಮೊನ್ನೆ ಸೋಮವಾರ ಅಲ್ಲಿ ಪ್ರತಿಭಟನೆ ಮಾಡಬೇಕು, ಮುತ್ತಿಗೆ ಕಾರ್ಯಕ್ರಮ ತಿಳಿದು ದಾವಣಗೆರೆ ಜಿಲ್ಲೆಯಿಂದ ಸಹಸ್ರಾರು ರೈತ ಬಂಧುಗಳು ಬಂದರು. ನಮ್ಮ ಮುಖಂಡರುಗಳಾದ ಬಸವರಾಜ ನಾಯ್ಕರು, ಮಾಡಾಳ್ ಮಲ್ಲಿಕಾರ್ಜುನು, ಅಜಯ್ ಕುಮಾರು, ಲೋಕಿಕೆರೆ ನಾಗರಾಜು, ಕೊಳೆನಳ್ಳಿ ಸತೀಶಣ್ಣ, ಪೂಜಾ ಚಂದ್ರಶೇಖರರು, ಭಾಳಷ್ಟು ಜನ ಮುಖಂಡರು ಅಂದು ಪಾಲ್ಗೊಂಡಿದ್ದು. ನಮ್ಮ ಹೋರಾಟ ಯಾರ್ದ ವಿರುದ್ಧ ಅಲ್ಲ, ಸರ್ಕಾರ ವಿರುದ್ಧ ಅಲ್ಲ, ಪೊಲೀಸ್ ವಿರುದ್ಧ ಅಲ್ಲ. ನಮ್ಮ ನೀರು ನಮ್ಮ ಹಕ್ಕು. ಕುಡಿಯೋ ನೀರಿಗೆ ವಿರೋಧಿಲ್ಲ. ನಾವೇನು ಹೇಳ್ತೀವಿ, ಕುಡಿಯೋ ನೀರಿಗೆ 7 TMC ರಿಸರ್ವ್ ಇಡ್ತಾರೆ. ಹಿಂದೆ ಕಾಂಗ್ರೆಸ್ಸಿಗೆ ಅಪಪ್ರಚಾರ ಮಾಡ್ತಾರೆ, ಈ ದಂಡೆ ನಮ್ಮದಲ್ಲ, ಇದು ಯೋಜನೆ ನಮ್ಮದಲ್ಲ, BJP ಇದೆ. ಹೌದಪ್ಪ, ನಮ್ಮದೇ. ನಾನು ಹೇಳ್ತೀನಿ ಅಂದರೆ, ನೀವು ನಿಮ್ಮ ಸೋಲನ್ನು ಕಾಂಗ್ರೆಸ್ನವ್ರು ಒಪ್ಕೊಂಡಿರಿ. ಸರ್ಕಾರ ದೊಡ್ಡ ದೊಡ್ಡ ಯೋಜನೆಗಳನ್ನು, ಲಿಫ್ಟ್ ಇರಿಗೇಷನ್ನು, ಕುಡಿಯೋ ನೀರು ಅಥವಾ ದೊಡ್ಡ ದೊಡ್ಡ ಯೋಜನೆ ಮಂಜೂರು ಮಾಡ್ತಕ್ಕಂಥ ತಾಕತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಇದೆ ಅನ್ನೋದು ಒಪ್ಕೊಂಡ್ರಿ. ನಿಮ್ಮ ಯೋಗ್ಯತೆಗೆ ಭಾಗ್ಯ ಗೃಹಲಕ್ಷ್ಮಿಗೆ 2,000 ಕೊಡೋಕ್ಕಲ್ಲ. ಇಂಥ ದೊಡ್ಡ ಯೋಜನೆ ಮಾಡಿದ್ದೀರಾ? ಮಾಡಲ್ಲ. ಹಿಂದೆ ಯಡಿಯೂರಪ್ಪನವರೇ ಕೊಟ್ಟಿದ್ದು, ಮಂಜೂರು ಮಾಡಿದ್ದು ನಿಜ. ಲಿಫ್ಟ್ ಇರಿಗೇಷನ್ಗಳು ದೊಡ್ಡ ದೊಡ್ಡ ಯೋಜನೆ ಯಡಿಯೂರಪ್ಪನವರೇ ಕೊಟ್ಟಿದ್ದು, ಕುಡಿಯೋ ನೀರು ಯೋಜನೆ. ಆದರೆ ಅವ್ರು ಎಲ್ಲೂ ನಾಲೆಯನ್ನು ಬಲದಂಡ ನಾಲೆ ಸೀಳಿ ನೀರು ತೆಗೆದುಕೊಂಡ್ರೆ ಹೋಗ್ರಿ ಅಂತ ಹೇಳಿಲ್ಲ. ನಿನ್ನೆ ಒಬ್ಬ ಇಂಜಿನಿಯರ್ ಒಪ್ಕೊಂಡಾನೆ, ಅಲ್ಲಿ ಬಂಡೆ ಬಂತು, ಅದಕ್ಕೆ ನಾವು ಮಾಡೋಕ್ಕಾಗಲ್ಲ ಅಂತಾರೆ. ಇನ್ನು ಕೆಲವರು ತಿಂಗಳ ಕರೆಂಟ್ ಬಿಲ್ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾವೇನು ಹೇಳ್ತಿದ್ದೀವಿ, ಒಂದು ಬಫರ್ ಝೋನಲ್ಲಿ ಕಾಮಗಾರಿ ಯಾವುದೂ ಮಾಡೋಂಗಿಲ್ಲ. ಬಫರ್ ಝೋನ್ ಕೆಲಸ ಮಾಡಿದ್ರೆ ಇಡೀ ಜಲಾಶಯಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ನಾವೇನು ಹೇಳ್ತಿದ್ದೀವಿ, ಒಂದು ತುಂಗಾ ಜಲಾಶಯದಿಂದ 21 TMC ನೀರು ಲಿಫ್ಟ್ ಮಾಡೋಕೆ ಅದನ್ನು ಮಾಡಿರಿ. ಇನ್ನು 7 TMC ಕುಡಿಯೋ ನೀರಿಗೆ ರಿಸರ್ವ್ ಇರುತ್ತೆ, ಅದನ್ನು ಅಕ್ಯುಡೇಟ್ ಮಾಡಿರಿ. ಲಿಫ್ಟ್ ಇರಿಗೇಷನ್ ಲಿಫ್ಟ್ ಮಾಡಿರಿ. ಆದರೆ ಬಲದಂಡೆಯನ್ನು ಏನು ಸೀಳಿದರೆ ಪ್ರಾಕ್ಟಿಕಲ್ ಮಾಧ್ಯಮ ಸ್ನೇಹಿತರು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಅದನ್ನು ನೋಡಿ ತಾಯಿ ಹೃದಯ ಸೀಳಿದ್ದಾರೆ. ಹಾಗಾಗಿ ಹೊಟ್ಟೆ ಮುರಿದು ಅನ್ಯಾಯವನ್ನು ಸಹಿಸಲಾರದೆ ನಾವು ಹೋರಾಟವನ್ನು ಮೊನ್ನೆ ಸೋಮವಾರ ಯಶಸ್ವಿ ಮಾಡಿದ್ವಿ. 144 ಸೆಕ್ಷನ್ ಹಾಕಿರು. ಅಲ್ಲಿ ಸಾವಿರಾರು ಪೊಲೀಸರು. ನಾವೇ ಭಯೋತ್ಪಾದಕರ, ಉಗ್ರಗಾಮಿಗಳ, ನಕ್ಸಲೇಟ್ಸ? ಅರೆ, ನಮ್ಮ ಹಕ್ಕು ನಮ್ಮ ನೀರಿಗೋಸ್ಕರ ಹೋರಾಟ ಮಾಡಿದರೆ ಇವರು ನಮ್ಮನ್ನು ಪೊಲೀಸರು ಹಚ್ಚಿ ಬಂಧಿಸ್ತಾರಲ್ಲಿ. ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆ ಪೊಲೀಸರು ಅಂದವತ್ತು ತೀರ್ಮಾನ ಮಾಡಿದ್ವಿ, ಸಂಕಲ್ಪ ಮಾಡಿದ್ವಿ, ನಮ್ಮ ರಕ್ತ ಕೊಟ್ಟೆವು, ನೀರು ಕೊಡಲ್ಲ, ಪ್ರಾಣ ಕೊಟ್ಟೆವು, ನೀರು ಕೊಡೋ ತೀರ್ಮಾನ ಮಾಡಿ. ಇದು ಹೋರಾಟ ನಾಟಕಿ ಅಲ್ಲ, ಹೋರಾಟ ಮನವಿ ಕೊಡೋದಲ್ಲ, ಹೋರಾಟ ಫೋಟೋ ಶೂಟ್ ಅಲ್ಲ. ಕೆಲವರು ಫೋಟೋ ಶೂಟ್ಗೆ ಹೋಗಿ ಮಾಡಿ ಬಂದ್ರಲ್ಲ ಮೊನ್ನೆ DC ಆಫೀಸ್, ನಾಟಕೀಯವಾಗಿ. ಯಾರು ರೈತರಲ್ಲ, ಅವರಲ್ಲ. ಯಾರು ಹಸೋಟು ಹೋಲ್ ಹಾಕ್ಯಂದಾರ ಫೋಟೋ ಶೂಟ್ಗೆ ಇದ್ರ ಎಲ್ಲ ಡೋಂಗಿಗಳಲ್ಲ. ನಮ್ಮದು ನೈಜ ಹೋರಾಟ. ಕಳೆದ ವರ್ಷ ಇದೇ ರೀತಿ